ವಿ ಸದಾನಂದ ಗೌಡರು ಈ ಹಿಂದೆ ನಾನು ಚುನಾವಣೆ ನಿಲ್ಲಲ್ಲ ಅಂದ್ರು. ಅದಾದ್ಮೇಲೆ ನನಗೆ ಒಂದಷ್ಟು ನಾಯಕರು ಕೇಳ್ತಾ ಇದ್ರೆ ನಾನು ನಿಲ್ತೀನಿ ಅಂತ ಹೇಳಿದ್ರು. ಈಗ ಅದೇ ಡಬಲ್ ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಹೆಸರು ಮುಂದೆ ಏನಾದ್ರು ಕೋಕ್ ಬರ್ತಾ ಇದೆಯಾ, ಹೇಗೆ ಸರ್? ಸರ್, ನಾನು ಹೇಳುವಂತದ್ದು ಇಷ್ಟೇ. ಅಭ್ಯರ್ಥಿಗಳ ಆಯ್ಕೆ ಹೆಂಗೆ ಆಗಬೇಕು? ಅಭ್ಯರ್ಥಿಗಳ ಆಯ್ಕೆ ಗೆಲ್ಲುವ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ನಾವು ಕಳೆದ ಬಾರಿಯ ಚುನಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಿ ನಮ್ಮ ಪ್ರಯೋಗದಲ್ಲಿ ವಿಫಲತೆಯನ್ನು ಕಂಡಿದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ನೋಡಿ, ನಾನು ನನ್ನದೇ ಕ್ಷೇತ್ರದ ಬಗ್ಗೆ ಮಾತಾಡೋದಿದ್ರೆ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 2 ಹೆಸರು 3 ಹೆಸರು ಅಥವಾ ಬದಲಾವಣೆ ಆಗಬೇಕು ಅಂತ ಹೇಳುವಂತ ಕೂಗುಗಳು, ಗೊಂದಲಗಳು, ಅದು ನಿಮ್ಮ ಹಾವೇರಿ ಇರ್ಬೋದು, ನಿಮ್ಮ ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ನಮ್ಮ ಭಾರಿ ದೊಡ್ಡ ಭದ್ರಕೋಟೆ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಎಲ್ಲ ಕಡೆಗಳಲ್ಲಿ. ಆದರೆ ಬ್ಯಾಂಗ್ಳೂರು ಉತ್ತರಕ್ಕೆ ನನ್ನ ಇಡೀ 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಪೂರ್ತಿಯಾಗಿ ನನ್ನ ಮನೆ ಮುಂದೆ ಬಂದು ದಿನನಿತ್ಯ ಒಂದು ಸರಣಿಯಾಗಿ ಅವರು ಇದು ಮಾಡಿರುವಂತದ್ದು. ಕಳೆದ 1 ತಿಂಗಳಿಂದ ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತು. ಯಾವ ಒಂದು ನನ್ನ ಸಾರ್ವಜನಿಕ ಸಭೆಗೆ ಮತ್ತೊಂದಕ್ಕೆ ಹೋದ್ರೂ ಕೂಡ ಸರ್ ನೀವು ನಿಲ್ಲೇಬೇಕು ಅಂತ ಹೇಳುವಂತ ಒತ್ತಡಗಳನ್ನು ಮಾಡಿರುವಂತದ್ದು. ನನ್ನ ರಾಜ್ಯದ ನಾಯಕರು, ವರಿಷ್ಠ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಕ್ಷೇತ್ರದಲ್ಲಿರುವಂತಹ ಮಂತ್ರಿಗಳು ಎಲ್ಲರೂ ಬಂದು ನೀವೇ ನಿಲ್ಬೇಕು ಅಂತ ಹೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿದ್ದಂತ ಸಣ್ಣ ಒಂದು ಕನ್ಫ್ಯೂಷನ್ಸ್ ಅದನ್ನ ಬಿಟ್ಟು ಎಸ್, ಪಕ್ಷದಕ್ಕಿಂತ ನಾನು ದೊಡ್ಡವಲ್ಲ ಅಂತ ಹೇಳುವ ರೀತಿಯಲ್ಲಿ ನಾನು ಒಪ್ಪಿಕೊಂಡು ಮಾಡಿದ್ದೀನಿ. ನನಗೆ ಇವತ್ತು ವಿಶ್ವಾಸ ಇದೆ ನನಗೆ ನಿಲ್ಬಹುದು ಅಂತೇಳಿ. ನಾನು ಹೇಳಬಾರ್ದು ಇದನ್ನೆಲ್ಲ. ನಾನು ಇವತ್ತು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ಯಾವುದರಲ್ಲಿ ಅರ್ಹತೆಯಲ್ಲಿ ಕಡಿಮೆ ಆಗಿದೆ. ನಾನು ಪಾರ್ಟಿ ಅಧ್ಯಕ್ಷನಾಗಿದ್ದಾಗ ನಮ್ಮ ಯಡಿಯೂರಪ್ಪರ ನೇತೃತ್ವದಲ್ಲಿ ಅನಂತಕುಮಾರ್, ಈಶ್ವರಪ್ಪರು, ಬಾಕಿ ಎಲ್ಲರೂ ಸೇರಿಕೊಂಡು ಅಧಿಕಾರಕ್ಕೆ ತಂದಂತ ಆ ಕೀರ್ತಿ ನಮ್ಮದೇ ಕಾಲಘಟ್ಟದಲ್ಲಿ, ಅದರ ಮುಂದೆಯೂ ನಡೆಯಲಿಲ್ಲ, ಅದರ ನಂತರವೂ ನಡೆಯಲಿಲ್ಲ. ಒಂದು. ಎರಡನೇದಾಗಿ ನಾನು ಮುಖ್ಯಮಂತ್ರಿಯಾಗಿ ನನಗೊಂದು ಅವಕಾಶ ಸಿಕ್ಕಿತ್ತು. ಒಬ್ಬನೇ ಒಕ್ಕಲಿಗ ಮುಖ್ಯಮಂತ್ರಿ. ಯಾವಾಗ? ಈಗ ಕಳೆದ 4 ಮುಖ್ಯಮಂತ್ರಿಗಳಾದರಲ್ಲಿ ಬಿಜೆಪಿಯಲ್ಲಿ ಒಬ್ಬನೇ ಒಕ್ಕಲಿಗ ಮುಖ್ಯಮಂತ್ರಿ ನಾನಾಗಿರೋದು. 1 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೆ. ಯಾರು ಒಂದು ಸಣ್ಣ ಕಪ್ಪು ಚುಕ್ಕೆ ತೋರಿಸಲಿ ಸದಾನಂದ ಗೌಡರ ಕಾಲದಲ್ಲಿ ಹೀಗೆ ಅಂತ ಹೇಳುವಂತದ್ದು. ಅವತ್ತು ಬರ ಇದ್ರೂ ಕೂಡ ಬರ ನಿಭಾವಣೆ ಮಾಡಿದ್ದೀನಿ. ಯಾವುದೇ ಕೋಮುಗಲಭೆಗಳು ಮತ್ತೊಂದು ಅಶಾಂತಿಯುತ ಘಟನೆಗಳು ನಡೆಯಲಿಲ್ಲ. ನನ್ನ ಮುಖ್ಯಮಂತ್ರಿ ಕಾಲದಲ್ಲಿ ನಾನು ತಂದಂತ ಸಕಾಲ ಇವತ್ತು ದೇಶದಾದ್ಯಂತ ಅದ್ಭುತವಾದಂತಹ ಒಂದು ಪರಿಣಾಮವನ್ನು ಬೀರಿದ್ದನ್ನು ಕಂಡಿದ್ದೀರಿ. ಅದರ ಉಪಯೋಗಗಳನ್ನು ಸರಿ ಮಾಡಿಕೊಳ್ಳದಿರಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.